ಕರ್ನಾಟಕದಲ್ಲಿ ಜೆಡಿಎಸ್ ಅನ್ನ ನಮಗೆ ಸಮರ್ಥನೆ ಅಂತಂದ್ರೆ ನಮ್ಮ ಗಠಬಂಧನ್ ಇದೆ, NDA ಪಾರ್ಟ್ನರ್ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೇವಲ ಕುಟುಂಬ ರಾಜಕಾರಣದ ಹಿತಕ್ಕಾಗಿ ಮಾಡುವಂತ ರಾಜಕಾರಣದ ಏಕೈಕ ರಾಜಕೀಯ ಪಕ್ಷ. ಕಳೆದ 70 ವರ್ಷಗಳಲ್ಲಿ ಸಂಘಟನೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಪ್ರಮುಖ ಸ್ಥಾನವನ್ನು ಹೊಂದಿದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇದೆ. ಅಂದ್ರೆ ಜನ ರಾಷ್ಟ್ರಕ್ಕಾಗಿ ಸೇವೆ ಮಾಡುವಂತವರನ್ನ ಆಯ್ಕೆ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಕುಟುಂಬಕ್ಕಾಗಿ ದುಡಿಯುವಂತ ಕಾಂಗ್ರೆಸ್ ಅನ್ನ ತಿರಸ್ಕಾರವನ್ನ ಮಾಡಿದ ದೇಶದ ಜನತೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು NDAದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ. ಸ್ಪಷ್ಟ ಇದೆ, 10 ವರ್ಷದಿಂದ ದೇಶ ಸೇವೆಯನ್ನ ಮಾಡಿದಂಥದ್ದನ್ನು 24/7 10 ವರ್ಷದಲ್ಲಿ ಒಂದೇ ಒಂದು ದಿನ ರಜೆಯನ್ನು ತಗೊಂಡಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಇಂಡಿಯಾ ಅಲಯನ್ಸಿನ ಯಾವುದು ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲಿವರೆಗೆ ಅವರು ಘೋಷಣೆ ಮಾಡಲಿಕ್ಕೆ ಆಗಲಿಲ್ಲ, ಆಗುವುದೂ ಇಲ್ಲ. ರಾಹುಲ್ ಗಾಂಧಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ದೇಶದಲ್ಲಿರ್ತಾರೆ, ಉಳಿದ ದಿನ ಹೊರದೇಶಕ್ಕೆ ಹೋಗಿ ರಜೆಗೆ ಹೋಗ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತೆ ದೇಶದ 140 ಕೋಟಿ ಜನತೆ ಮೋದಿ ಅವರನ್ನ 3ನೇ ಅವಧಿಗೆ 400 ಪಾರ್ ಅನ್ನುವಂಥದ್ದನ್ನ ಆಶೀರ್ವಾದ ಮಾಡಬೇಕಂತ ಸಂಕಲ್ಪನ ಮಾಡಿದ್ದಾರೆ. ಕಾಂಗ್ರೆಸ್ ಬಹಳ 30 ಸೀಟ್ಗಳನ್ನು ಅದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಮಾತ್ರ ಬರ್ತಾ ಇತ್ತು. ಇಲ್ಲಿ ಅಭ್ಯರ್ಥಿ 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ನಾನಾ ಜವಾಬ್ದಾರಿಗಳನ್ನು ಹೊತ್ತಿ ಕಳೆದ 10 ವರ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ, ಕಳೆದ 3 ವರ್ಷದಿಂದ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಸಚಿವನಾಗಿ ಸುದೀರ್ಘ ಅನುಭವದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದೇನೆ. ಕಾಂಗ್ರೆಸ್ಸಿನ ಇವತ್ತ ನಾವು ಯಾರಿಗಾರ ನಮ್ಮ ಮನೆಗಿಂದ ಹುಡುಗಿ ಕೊಡ್ಬೇಕಾದ್ರ ತಂದಿ ಮ್ಯಾಗ ಲೊಟ್ಟಂಗಿ ಹೊಡೆಯವನಿಗೆ ಯಾರಾದ್ರೂ ಇವತ್ತು ಹುಡುಗಿ ಪಸಂದ್ ಮಾಡ್ತಾರೇನ್ರಿ? ಮಾಡ್ತಾರೇನ್ರಿ ಹೇಳಿ? ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋನಿಗೆ ಮಾತ್ರ ಹುಡುಗಿ ಕೊಡ್ತಾರೆ. ಇವತ್ತು ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ. ತಂದಿ ಎಷ್ಟೇ ಶ್ರೀಮಂತ ಇರಲಿ, ಅಗರ್ಭ ಶ್ರೀಮಂತ ಇರಲಿ, ತಂದಿ ಹೆಸರು ಮೇಲೆ ಲೊಟ್ಟಂಗಿ ಹೊಡೆಯವನಿಗೆ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡುದಿಲ್ಲ, ಹುಡುಗಿ ಕುಟುಂಬದನ್ನು ಪಸಂದ್ ಮಾಡುದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರಿಸ್ಥಿತಿ ತಂದೆ ಹೆಸರು ಮ್ಯಾಗ ಲೊಟ್ಟಂಗಿ ಹೊಡೆಯುವಂಥದ್ದು. ಬಂಧುಗಳೇ, ಸಮಯ ಸುದೀರ್ಘ ಆಗಿದೆ. ಕೇವಲ ನೇರವಾಗಿ ಒಂದು 16 ನಿಮಿಷಗಳಲ್ಲಿ ಚುನಾವಣೆ ಸಂದರ್ಭ ವಿಷಯಗಳಿಗೆ ಮಾತ್ರ ಬರ್ತೀನಿ. ಈಶ್ವರ್ ಖಂಡ್ರೆ ಅವರು ನನ್ನ ವಿರುದ್ಧ ಆರೋಪ ಮಾಡಲಿ, ತೊಂದರೆ ಇಲ್ಲ. ಆದರೆ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇರಲಿ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಬೀದಿಗೆಳಿರಿ, ನಾನು ಪಾರದರ್ಶಕ ಆಡಳಿತ ಕೊಟ್ಟಿಲ್ಲ ಅಂದ್ರೆ ನನಗೆ ಬೀದಿಗೆಳಿರಿ, ನಾನು ನಿಮ್ಮಂತೆ ಯಾರಿಗಾದ್ರೂ ಸುಳ್ಳು ಹೇಳಿದ್ರೆ ಬೀದಿಗೆಳಿರಿ, ನಾನು ನಿಮ್ಮಂತೆ ಮೋಸ ಮಾಡಿದ್ರೆ ಬೀದಿಗೆಳಿರಿ. ನಾನು ತಯಾರಿದ್ದೀನಿ. ಆದ್ರೆ ನೀವು ನನ್ನ ಮೇಲೆ ಏನು ಆರೋಪ ಮಾಡ್ತಾ ಇದ್ರಿ? ಕಳೆದ 10 ವರ್ಷದಿಂದ ಜನರ ಮತಗಳನ್ನು ಪಡೆದು ಸಂಸದನಾಗಿ ಜಿಲ್ಲೆಗೆ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರಿ. ಆ ಪ್ರಶ್ನೆಗೆ ಕೂಡ ನನ್ನ ಸಮ್ಮತಿ ಇದೆ, ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆಗೆ ನಾನು ಸ್ವೀಕಾರವನ್ನು ಮಾಡ್ತೀನಿ. ಆದ್ರೆ ಇದಕ್ಕೆ ಹೊರತುಪಡಿಸಿ ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ ಖೂಬವರ ಸಾಧನೆ ಶೂನ್ಯ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಖಂಡಿತವಾಗಿ ನಾನು ಖಂಡಿಸ್ತೀನಿ.
ಮತ್ತೆ ನಿಮಗೆ ನನ್ನ ಮೇಲೆ ಪ್ರಮಾಣವನ್ನು ಕೊಡ್ಲಿಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟವರೇನು ಅಂತ ಪ್ರಶ್ನೆಯನ್ನು ಮಾಡ್ತೀನಿ ನಾನು ಜನತೆಯ ಮುಂದೆ ನನ್ನ 10 ವರ್ಷದ ಸಾಧನೆಗಳನ್ನ ಪರಿಪರಿಯಾಗಿ ಬಿಚ್ಚಿಡ್ತೀನಿ. ನನಗೂ ಹಕ್ಕಿದೆ. ನಿಮ್ಮ ಕುಟುಂಬ 65 ವರ್ಷದಿಂದ ಭಾಲ್ಕಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಿದೆ. ನಿಮ್ಮ ಕುಟುಂಬದ ಸಾಧನೆ ದೊಡ್ಡ ಶೂನ್ಯ ಇದೆ. ಬೀದರ್ ಜಿಲ್ಲೆಗೆ ಹಿಂದುಳಿದಂತ ಹಣೆಪಟ್ಟಿ ಅನ್ನಂತ ಬಂದಿದ್ದಕ್ಕೆ ಯಾರಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಕುಟುಂಬವೇ ಕಾರಣ ಇದೆ. ಡಿಪಿಆರ್ ಹಂತದಲ್ಲಿದೆ. ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಯಾವ ರಸ್ತೆಯಲ್ಲಿ ಅಡ್ಡಾಡಿದ್ರು ಈಶ್ವರ್ ಖಂಡ್ರೆ ಅವರೇ, ಮೋದಿಯವರ ಸರ್ಕಾರದಲ್ಲಿ ನಾವು ಮಾಡಿರುವಂತಹ ರಸ್ತೆಗಳ ಮೇಲೆ ನೀವು ಅಡ್ಡಾಡ್ತಾ ಇದ್ದೀರಿ ಅನ್ನುವಂಥದ್ದು ಮರಿಬೇಡಿ. ಬೀದರದಿಂದ 13 ಹೊಸ ರೈಲುಗಳನ್ನು ಪ್ರಾರಂಭ ಮಾಡಿರುವುದು. ನಿಮ್ಮ ಭಾಲ್ಕಿ ಮೇಲೆ 16 ರೈಲುಗಳು ಹೋಗ್ತವೆ. ನೀವು ಗಮನಿಸಿ. ಮೋದಿ ಸರ್ಕಾರದಲ್ಲಿ ಬೃಹತ್ ಮಾಡಿರುವುದು. ವಿಮಾನ ನಿಲ್ದಾಣ ಬಂಡೆಪುರ ಅಧಿಕಾರದಲ್ಲಿದ್ದಾಗ ಕಟ್ಟಿಟ್ಟಿದ್ರು. ನಿಮ್ಮ ಸರ್ಕಾರ ಬಂತು, ಒಂದು ವಿಮಾನ ಹಾರಿಸಲಿಕ್ಕೆ ಆಗಲಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾನು ಎಂಪಿ ಆದ್ಮೇಲೆ 2020 7ನೇ ಫೆಬ್ರವರಿದಂದು ವಿಮಾನವನ್ನು ಹಾರಿಸ್ತೀವಿ. ನಾನು ನನ್ನ ಸರ್ಕಾರ ಇದ್ದಾಗ